ಆತ್ಮೀಯ ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹುಪದೋಕ್ತಿ ಅಧ್ಯಾಯದಲ್ಲಿರುವಂಥ ಸಮಸ್ಯೆಗಳನ್ನು ನೋಡೋಣ. ಮೊದಲನೇದು ಹೀಗಿದೆ: ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಮೊದಲು ಶೂನ್ಯತೆ ಕಂಡುಹಿಡಿಯೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1x, 2 ಪ್ಲಸ್ 1 3, 2 1 2. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 2 1 ಉಳಿಯುತ್ತೆ, ಪ್ಲಸ್ 1 ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ 2 1 ಉಳಿಯುತ್ತೆ. ಎಕ್ಸ್ ಪ್ಲಸ್ 2 ಇನ್ನೊಂದು ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು -1 ಸಿಕ್ತು. ಇನ್ನೇನು ಕೇಳಿದಾನೆ ರೀ ಅವ? ಅಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಕ್ಯೂಬ್. ನೋಡಿರಿ, ಅಲ್ಫಾ ಇಂಟು ಬೀಟಾ ಸಾಮಾನ್ಯ ತೆಗೆದ್ರೆ ಉಳಿದಿದ್ದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಉಳಿಯುತ್ತೆ. ಹಾಗಾದರೆ ಇದನ್ನೇ ನಾ ಈ ರೀತಿ ಬಿಡಿಸ್ತೀನಿ ನೋಡ್ರಿ. ಏನು? ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಮೈನಸ್ 2 ಅಲ್ಫಾ ಇಂಟು ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈ ರೀತಿ. ಯಾಕೆ ಸರ್ ಅಂದರೆ ಅಲ್ಫಾ ಅಂದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಇಂಟು ಬೀಟಾ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನೇಮ ಹೊಡ್ಕೊಂಡೇವ್ರಿ. ಮೈನಸ್ 2 ಅಲ್ಫಾ ಇಂಟು ಬೀಟಾ ಪ್ಲಸ್ 2 ಇಂಟು ಅಲ್ಫಾ ಬೀಟಾ ಮೈನಸ್ 2 ಇಂಟು ಅಲ್ಫಾ ಬೀಟಾ. ಹೀಗಾಗಿ ಇದನ್ನು ಈ ರೀತಿ ಬರ್ಕೊಂಡೆ ಅಂದರೆ ಅಲ್ಫಾ ಇಂಟು ಬೀಟಾ, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ಏನು ಬರ್ಕೊಂಡ್ರಿ? ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಅಂದರೆ ಗೊತ್ತಿರಬೇಕು, ಸಿ ಬೈ ಎ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಮೈನಸ್ ಬಿ ಬೈ ಎ ಮೈನಸ್ 2 ಇಂಟು ಸಿ ಬೈ ಎ. ಇಲ್ಲಿ ಸಿ ಅಂದರೆ ಎಷ್ಟೈತಿ? 2, ಎ ಅಂದರೆ 1 ಬ್ರಾಕೆಟ್ ಮೈನಸ್ ಬಿ ಅಂದರೆ 3, ಎ ಅಂದರೆ 1 ಸ್ಕ್ವೇರ್ ಮೈನಸ್ 2, ಸಿ ಅಂದರೆ 2, ಎ ಅಂದರೆ 1, 2 ಇಂಟು ಬ್ರಾಕೆಟ್ ಮೈನಸ್ 3 ಮೈನಸ್ 4, 2 ಇಂಟು ಬ್ರಾಕೆಟ್ ಮೈನಸ್ 3 ಅಂದರೆ ಪ್ಲಸ್ 9 ಮೈನಸ್ 4, 2 ಇಂಟು 9 4 ಹೋದರೆ 5, 2 5 10. ಸೊ ಇದರ ಬೆಲೆ ಎಷ್ಟು ಅಂದಂಗೆ ಆಯ್ತು ರೀ? 10. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ: ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿಯಿರಿ. ನೋಡ್ರಿ, ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 2, ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು -8. ವರ್ಗ ಬಹುಪದೋಕ್ತಿ ಬರೆಯೋದು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಬ್ರಾಕೆಟ್ ಕಂಪ್ಲೀಟ್ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದು ವರ್ಗ ಬಹುಪದೋಕ್ತಿ ಬರೆಯುವಂಥ ಸೂತ್ರ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟೈತೆ? 2 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ -8. ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ -8. ಇದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ. ಹಾಗಾದ್ರೆ ಶೂನ್ಯತೆ ಕಂಡುಹಿಡಿಬೇಕು. ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x. ನೋಡಿರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 4 2 8, 4 2 ಹೋದರೆ 2 ಮೈನಸ್ 8. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ 4 ಪ್ಲಸ್ 2 ಸಾಮಾನ್ಯ ತೆಗಿತಂದ್ರೆ ಎಕ್ಸ್ ಉಳಿತದ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಎಷ್ಟಲೇ 8, 2 4 8. ಸೊ ಎಕ್ಸ್ ಮೈನಸ್ 4 ಇನ್ನೊಂದು ಎಕ್ಸ್ ಪ್ಲಸ್ 2. ಎಕ್ಸ್ ಮೈನಸ್ 4 ಈಕ್ವಲ್ ಟು 0,
ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ -4 +4, ಎಕ್ಸ್ ಈಕ್ವಲ್ ಟು +2 -2. ಈ ರೀತಿಯಾಗಿ ನಾವು 3 ಅಂಕದ ಪ್ರಶ್ನೆಯನ್ನು ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು x² + 3x + 1. ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದರೆ ಇವು ಎರಡೂ ಬೆಲೆ ಕಂಡುಹಿಡಿಯಿರಿ. ಮೊದಲಿಗೆ ಬರೀನ a = 1, b = 3, c = 1. ಅಲ್ಫಾ ಪ್ಲಸ್ ಬೀಟಾ -b/a ಅಂದರೆ ಮೈನಸ್ಗೆ ಮೈನಸ್ಸು 3/1. ಅಲ್ಫಾ ಇಂಟು ಬೀಟಾ c/a, ಸಿನೂ ಒಂದಿದೆ ಎನೂ ಒಂದಿದೆ ಅಂದರೆ ಇದು ಎಷ್ಟಾಗುತ್ತೆ 1, ಇದು ಎಷ್ಟಾಗುತ್ತೆ -3. ಸೊ 1ನೇದು ಬಿಡಿಸ್ತಾ ಇದೆ ನೋಡ್ರಿ. 1/α ಪ್ಲಸ್ 1/β. ಲಸ ತೆಗೆದ್ರೆ ಏನಾಗುತ್ತೆ ಅಲ್ಫಾ ಇಂಟು ಬೀಟಾ ಆಗುತ್ತೆ. ಇಲ್ಲಿ ಬೀಟಾದಿಂದ ಇಲ್ಲಿ ಅಲ್ಫಾದಿಂದ ಅಂದರೆ ಬೀಟಾ ಪ್ಲಸ್ ಅಲ್ಫಾ. ಅಲ್ಫಾ ಪ್ಲಸ್ ಬೀಟಾ ಅಂದರೂ ಒಂದ, ಬೀಟಾ ಪ್ಲಸ್ ಅಲ್ಫಾ ಅಂದರೂ ಒಂದ. ಸೊ ಎಷ್ಟಾಗುತ್ತಿದ್ದು ಅಲ್ಫಾ ಪ್ಲಸ್ ಬೀಟಾ -3, ಅಲ್ಫಾ ಇಂಟು ಬೀಟಾ 1. ಸೊ ಇದ್ರ ವ್ಯಾಲ್ಯೂ ಎಷ್ಟೈತೆ -3. ಇನ್ನು ಎರಡನೇದ α² ಇಂಟು ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಸ್ಕ್ವೇರ್. ಇಲ್ಲಿ ಅಲ್ಫಾ ಮತ್ತು ಬೀಟಾ ಸಾಮಾನ್ಯತೆಗಿನ್ರಿ ಇಲ್ಲಿ ಅಲ್ಫಾ ಉಳಿಯುತ್ತದೆ ಪ್ಲಸ್ ಇಲ್ಲಿ ಬೀಟಾ ಉಳಿತದ. ಅಲ್ಫಾ ಇಂಟು ಬೀಟಾ ಅಂದರೆ 1, ಅಲ್ಫಾ ಪ್ಲಸ್ ಬೀಟಾ ಅಂದರೆ -3. ಸೊ 1 ಇಂಟು -3 ಅದ್ರ ಉತ್ತರ ಎಷ್ಟು ಬರ್ತದೆ ರೀ -3. ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಬಿಡಿಸ್ಬೋದು. ಈ ರೀತಿ ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು x² - 5x + k. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ. ನೋಡ್ರಿ, ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ, ರೈಟ್. ನೋಡ್ರಿ, ಅಲ್ಫಾ = ಅಲ್ಫಾ ಆಗಿರುತ್ತೆ. ಇನ್ನು ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ ಅಂದರೆ ಬೀಟಾ = ಇದು ಮೊದಲನೇ ಶೂನ್ಯತೆಗಿಂತ 1 ಹೆಚ್ಚು. ಹಾಗಾದ್ರೆ ಬೀಟಾ ಅಂದರೆ ಏನಾಯಿತು ಅಲ್ಫಾ ಪ್ಲಸ್ 1. ಇನ್ನು ಎ ಅಂದರೆ ಎಷ್ಟೈತ್ರಿ 1, ಬಿ ಅಂದ್ರೆ -5, ಸಿ ಅಂದರೆ ಏನೈತ್ರಿ ಕೆ ಎತ್ತಿದೆ. ಹಾಗಾದರೆ ಅಲ್ಫಾ ಪ್ಲಸ್ ಬೀಟಾ = -b/a. ಅಲ್ಫಾಗೆ ಅಲ್ಫಾ, ಬೀಟಾ ಅಂದರೆ ಅಲ್ಫಾ ಪ್ಲಸ್ 1 = ಮೈನಸ್ಗೆ ಮೈನಸ್, ಬಿ ಅಂದರೆ -5 / a ಅಂದರೆ 1. ಅಲ್ಫಾ ಪ್ಲಸ್ ಅಲ್ಫಾ 2 ಅಲ್ಫಾ ಪ್ಲಸ್ 1 = ಮೈನಸ್ ಇಂಟು ಮೈನಸ್ +5. 2α = 5 ಪ್ಲಸ್ 1 ಕಡೆ ಹೋದರೆ -1. ಸೊ 2α = 4. 2 1 2 2 ಅಲ್ಫಾ = ಎಷ್ಟು ಬತ್ತು ರೀ 2 ಬತ್ತು. ಅದೇ ರೀತಿ ಅಲ್ಫಾ ಇಂಟು ಬೀಟಾ c/a. ಅಲ್ಫಾ ಇಂಟು ಬೀಟಾ ಅಲ್ಫಾ ಪ್ಲಸ್ 1, ಸಿ ಅಂದರೆ ಕೆ ಎತ್ತಿದೆ, ಎ ಅಂದರೆ 1 ಎತ್ತಿದೆ. ಅಲ್ಫಾ ಅಂದರೆ ಎಷ್ಟು ಬಂದದ್ರಿ 2 ಬಂದದ. ಸೊ 2 ಇಂಟು 2 ಪ್ಲಸ್ 1 = ಕೆ. 2 ಇಂಟು 2 4 ಪ್ಲಸ್ 2 1 2 = ಕೆ. 4 ಪ್ಲಸ್ 2 6 = ಕೆ. ಸೊ ಕೆ ವ್ಯಾಲ್ಯೂ ಎಷ್ಟು ಅಂದಂಗೆ ಐತ್ರಿ 6. ಈ ರೀತಿ ಸಮಸ್ಯೆಯನ್ನು ನಾವು ಬಿಡಿಸ್ಬೋದು.